ಅಸ್ಲಾಂ ವಲೈಕುಂ ರಹಮತುಲ್ಲಾಹಿ ಬರ್ಕಾತುಹು. ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಅಫ್ರೀನ್ ಖಾನ್, ಸಾಮಾಜಿಕ ಹೋರಾಟಗಾರ್ತಿ. ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ 2ನೇ ತಿಂಗಳಾಗ್ತಾ ಬರ್ತಾ ಇದೆ. ಮೊದಲನೇ ಸಚಿವರ ಪಟ್ಟಿ ಬಿಡುಗಡೆ ಮಾಡಿದಾಗ ಹಲವಾರು ಜನಗಳಿಗೆ ಹಲವಾರು ಜನಗಳ ಮನಸ್ಸಿಗೆ ನೋವಾಯಿತು. ಯಾಕಂತ ಹೇಳಿದ್ರೆ ಆ ಮೊದಲನೇ ಪಟ್ಟಿಯಲ್ಲಿ ನಮ್ಮ ಪ್ರಭಾವಿ ನಾಯಕರಾದ ಸನ್ಮಾನ್ಯ ಶ್ರೀ BZ ಜಮೀರ್ ಅಹಮದ್ ಖಾನ್ ಸಾಹೇಬ್ರ ಹೆಸರು ಇರಲಿಲ್ಲ. ಇನ್ನೇನು ಅವ್ರ ಹೆಸರು ಬರ್ತಾ ಇದೆ ಅಂತ ಅನ್ಕೊಂಡಿರೋ ಸಮಯದಲ್ಲಿ ತಲೆ ತುಂಬವರು ಅವರು ವಿರುದ್ಧವಾಗಿ ಒಂದು ಷಡ್ಯಂತ್ರ ರಚನೆ ಮಾಡಿ ಏನೇನೋ ಒಂದು ಮಾಡಿರ್ತಾರೆ. ಬಿಡಿ, ಅವ್ರ ಕರ್ಮ ಅವ್ರಿಗದು ತಿರುಗಿ ಬರುತ್ತೆ. ಮನುಷ್ಯನು ಮಾಡಿರೋ ತಪ್ಪು ಮನುಷ್ಯ ಅದನ್ನ ಕ್ಷಮಿಸ್ಬೇಕಂದ್ರೂ ಕರ್ಮ ಅದನ್ನ ಬಿಡಲ್ಲ, ಕರ್ಮ ಕ್ಷಮಿಸಲ್ಲ. ನಿನ್ನೆ ಮಾಧ್ಯಮದವ್ರ ಹತ್ರ ಮಾತಾಡ್ಬೇಕಾದ್ರೆ ಸನ್ಮಾನ್ಯ ಶ್ರೀ BZ ಜಮೀರ್ ಅಹಮದ್ ಖಾನ್ ಸಾಹೇಬ್ರು ಹೇಳ್ಕೊಳ್ತಾರೆ, ನಾನು ಯಾವುದೂ ತಪ್ಪು ಮಾಡಿಲ್ಲ, ಆದರೂ ನನ್ನ ಕಡೆಯಿಂದ ತಪ್ಪಾಗಿದೆ ಅಂತ ಇದ್ರೆ ನಾನು ಸನ್ಮಾನ್ಯ ಶ್ರೀ D.K. ಶಿವಕುಮಾರ್ ಸಾಹೇಬ್ರ ಹತ್ರ ಆಗಲಿ, ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರಾಗಲಿ, ಹಲವಾರು ಹೈಕಮಾಂಡ್ಗೆ ಸೇರಿದಂತೆ ನಾಯಕರುಗಳಾಗಲಿ ಅವ್ರ ಹತ್ರ ನಾನು ಕ್ಷಮೆ ಯಾಚಿಸಿದ್ದೀನಿ ಅಂತ ಹೇಳಿರ್ತಾರೆ. ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಹಗಲು ರಾತ್ರಿ ನೋಡದೆ ಹಲವಾರು ರಾಜ್ಯಗಳಲ್ಲಿ ತನ್ನ ಪ್ರಭಾವ ಬೀರುವ ಮುಖಾಂತರ ಯಾವುದೇ ಒಂದು ಟಾರ್ಗೆಟ್ ಅನ್ನ ಕೊಟ್ರೆ ಇಷ್ಟು ಜನನ ಗೆಲ್ಸ್ಕೊಂಡು ಬರಬೇಕು, ಇಷ್ಟು ಶಾಸಕರನ್ನ, ಇಷ್ಟು ಕ್ಷೇತ್ರಗಳನ್ನ ಗೆಲ್ಸ್ಕೊಂಡು ಬರ್ಬೇಕಂತ ಹೇಳಿದ್ರೆ ಅದಕ್ಕೂ ಹೆಚ್ಚು ಪಟ್ಟು ಕೆಲಸ ಮಾಡಿ ಶಾಸಕರನ್ನ ಗೆಲ್ಸ್ಕೊಂಡು ಬಂದಿದ್ದಾರೆ. ತನ್ನ ಕೆಲಸದ ಮುಖಾಂತರ, ತನ್ನ ಪ್ರಭಾವದ ಮುಖಾಂತರ, ತನ್ನ ಮಾತುಗಳ ಮುಖಾಂತರ ಅವರು ಗೆಲ್ಸ್ಕೊಂಡು ಬಂದಿದ್ದಾರೆ. ಒಂದು ವ್ಯಕ್ತಿ ಇಷ್ಟು ಕೆಲಸ ಮಾಡ್ಬೇಕಂತ ಹೇಳಿದ್ರೆ ಆ ವ್ಯಕ್ತಿಗೆ ಯಾವುದೇ ಆಗಲಿ ಯಾವತ್ತೇ ಆಗಲಿ ಈ ಪರಿಸ್ಥಿತಿ ಬರಬಾರ್ದು. ನಾನು ನಿಷ್ಠಾವಂತನಾಗಿ ಪಕ್ಷಕ್ಕೋಸ್ಕರ ದುಡಿದಿದ್ದೀನಂತ ಹೇಳ್ಕೊಳ್ಳೋ ಪರಿಸ್ಥಿತಿ ಬರಬಾರ್ದು. ಅದು ಯಾರು ಗುರುತಿಸಬೇಕು? ಪಕ್ಷದ ವರಿಷ್ಠರು, ಪಕ್ಷದ ನಾಯಕರು ಗುರುತಿಸ್ಕೊಳ್ಬೇಕು. ಹೌದು, ಈ ನಾಯಕನಿಂದ ನಮ್ಮ ಪಕ್ಷಕ್ಕೆ ಬಲ ಬಂದಿದೆ ಅಂತ. ಹಾಗೆ ಸನ್ಮಾನ್ಯ ಶ್ರೀ BZ ಜಮೀರ್ ಅಹಮದ್ ಖಾನ್ ಸಾಹೇಬ್ರು ಒಂದು ಮುಸ್ಲಿಂ ಸಮಾಜಕ್ಕೆ ಮಾತ್ರ ಸೀಮಿತವಾಗಿ ಒಂದು ನಾಯಕನಾಗಿಲ್ಲ. ಅವರು ಒಂದು ಪ್ರಭಾವಿ ನಾಯಕನಾಗಿ ಪ್ರತಿಯೊಂದು ಸಮಾಜದ ಜನರು ಅವ್ರನ್ನ ತುಂಬ ಪ್ರೀತಿಸ್ತಾರೆ. ಇವಾಗ ಯಾವುದೇ ಒಂದು ಬಿಲ್ಡಿಂಗ್ ಕಟ್ಟಬೇಕಂದ್ರೆ ಪಿಲ್ಲರ್ಗಳು ಗಟ್ಟಿಯಾಗಿರ್ಬೇಕು. ಆ ಥರ ಒಕ್ಕಲಿ ಸಮಾಜದ ನಾಯಕರಾಗಲಿ, ಮುಸ್ಲಿಂ ಸಮಾಜದ ನಾಯಕರಾಗಲಿ, ಲಿಂಗಾಯತ ಸಮಾಜದ ನಾಯಕರಾಗಲಿ, ಇಲ್ಲ SC ST ವರ್ಗದ ನಾಯಕರಲ್ಲ ಆಗಲಿ, ಇವ್ರ 4 ಕಮ್ಯುನಿಟಿ ನಾಯಕರದ್ದು ಅವಶ್ಯಕತೆ ಒಂದು ಪಕ್ಷಕ್ಕಿದ್ದೇ ಇರುತ್ತೆ. ಮತ್ತೆ ಹಲವಾರು ಕಾರ್ಯಕರ್ತರು, ಯಾವತ್ತೇ ಅಷ್ಟೇ ನಿಷ್ಠಾವಂತ ಕಾರ್ಯಕರ್ತರು ಒಂದು ರಾಜಕೀಯ ಚಟಕ್ಕಾಗಿ, ಒಂದು ರಾಜಕೀಯ ಸ್ಥಾನಮಾನಕ್ಕಾಗಿ ಪಕ್ಷಕ್ಕೋಸ್ಕರ ದುಡಿಯಲ್ಲ, ನಮ್ಮ ಪಕ್ಷ ಬೆಳಿಬೇಕು ಅಂತ ದುಡಿತಾರೆ. ಹಾಗೆ ಕೆಲವರು ತನ್ನ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ನನಗೆ ರಾಜಕೀಯದಲ್ಲಿ ಉನ್ನತ ಮಟ್ಟದ ಸ್ಥಾನಮಾನ ಬೇಕು ಅನ್ನೋಕ್ಕೋಸ್ಕರ ಬೇರೆಯವ್ರ ಬಗ್ಗೆ ಹೋಗಿ ಸುಳ್ಳನ್ನು ಹೇಳಿ, ಮಾತುಗಳನ್ನ ಹೇಳಿ ತಲೆ ತುಂಬುತ್ತಾರೆ ನಾಯಕರ ಹತ್ರ. ಆದರೆ ನನ್ನ ಪ್ರಶ್ನೆ, ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿ ಪ್ರಶ್ನೆ ಏನಂತ ಹೇಳಿದ್ರೆ, ತಮಗೂ ಗೊತ್ತಿರುತ್ತಲ್ಲ ಯಾರ್ಯಾರ ಬಗ್ಗೆ ಎಷ್ಟು ಬಂದು ಏನೇ ಮಾತಾಡಿದ್ರು ಏನೇ ಹೇಳಿದ್ರು ಈ ವ್ಯಕ್ತಿ ಎಂತವನು, ಈ ವ್ಯಕ್ತಿ ಕೊಡುಗೆಗಳು ಪಕ್ಷಕ್ಕೋಸ್ಕರ ಏನಿದೆ ಅಂತ ಗೊತ್ತಿರುತ್ತೆ. ಅದನ್ನ ಅವರು ಗುರುತಿಸಿ ಒಳ್ಳೆ ನಿರ್ಧಾರನ ತೆಗೆದುಕೊಳ್ಬೇಕು. ನಾವು ನಿಮ್ಮ ಹತ್ರ ವಿನಂತಿ ಮಾಡ್ತಾ ಇಲ್ಲ, ನಮ್ಮ ಅಧಿಕಾರ ಕೇಳ್ತಾ ಇದ್ದೀವಿ. ನಾವು ಮುಸ್ಲಿಂ ಸಮಾಜದ ಜನರು 80% ಜನರು ಬರೀ ಕಾಂಗ್ರೆಸ್ ಪಕ್ಷಕ್ಕೇನೆ ಓಟ್ ಕೊಟ್ಟಿದ್ದಾರೆ. ಹಲವಾರು ಏನ್ ಹೇಳ್ತಾರಂದ್ರೆ, ಕಾಂಗ್ರೆಸ್ ಪಕ್ಷ ಬಂದು ಮುಸಲ್ಮಾನರನ್ನ ಒಂದು ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡಿದೆ ಅಂತ. ಆದ್ರೆ ಈ ಮಾತನ್ನ ತಪ್ಪಾಗಿ ಮಾಡ್ಕೊಳ್ಳೋ ಕರ್ತವ್ಯ ಕಾಂಗ್ರೆಸ್ ಪಕ್ಷ ನಾಯಕರದು ಆಗುತ್ತೆ. ಸನ್ಮಾನ್ಯ ಶ್ರೀ D.K. ಶಿವಕುಮಾರ್ ಸಾಹೇಬ್ರ ಮೇಲೆ ಇದನ್ನ
ಡಿಪೆಂಡ್ ಆಗುತ್ತೆ. ಇಲ್ಲ, ನಾವು ಮುಸಲ್ಮಾನರನ್ನ ಯಾವತ್ತೂ ವೋಟ್ ಬ್ಯಾಂಕ್ ಆಗಿ ಬೆಳೆಸ್ಕೊಂಡಿಲ್ಲ, ಅವ್ರ ಹಕ್ಕುಗಳನ್ನ ನಾವು ಕೊಟ್ಟಿದ್ದೀವಿ ಅಂತ. ನೀವು ಹಾಲಿಯಲ್ಲಿ ಮನ್ಸೂರ್ ಅಲಿ ಖಾನ್ ಸಾಹೇಬ್ರಾಗಲಿ, UT ಖಾನ್ ಸಾಹೇಬ್ರಾಗಲಿ, ಹಲವಾರು ಇಂಥ ಮುಸ್ಲಿಂ ನಾಯಕರು ಇದ್ದಾರೆ, ಪಕ್ಷಕ್ಕೋಸ್ಕರ ದುಡಿತಾ ಇದ್ದಾರೆ, ಅವ್ರಿಗೋಸ್ಕರ ನೀವು ಒಳ್ಳೆ ಸ್ಥಾನಮಾನವನ್ನು ಕೊಟ್ಟಿದ್ದೀರಾ. ಆದರೆ ಕೆಲವರು ನಮ್ಮಲ್ಲಿ ಹೆಂಗಿದ್ದಾರೆ ಅಂತ ಹೇಳಿದ್ರೆ, ನೀವು ಅಲ್ಲೇ ಲೆಕ್ಕ ಹಾಕ್ಕೊಳ್ಬೇಕು. ಆ ವ್ಯಕ್ತಿ ಬಗ್ಗೆ ಬಂದು ಇಷ್ಟು ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾಳೆ ದಿವಸ ನಮ್ಮ ಪಕ್ಷಕ್ಕೋಸ್ಕರ ನಿಯತ್ತಾಗಿ ದುಡಿತಾರಂತ ಏನಿದೆ ನಂಬಿಕೆ ಅಂತ. ನಮ್ಮ ಅಧಿಕಾರನ ನಾವು ಕೇಳ್ತಾ ಇದ್ದೀವಿ. ನಮ್ಮ ನಾಯಕರಾದ ಸನ್ಮಾನ್ಯ ಶ್ರೀ BZ ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೆ ನನಗೆ ಯಾವುದೇ ಒಂದು ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ನನಗದರ ಆಸೆ ಇಲ್ಲ ಅಂತ ಹೊರ ಹೇಳ್ಕೊಳ್ತಾರೆ. ನಾನು ಕಾರ್ಯಕರ್ತನಾಗಿ ನಿಷ್ಠೆಯಿಂದ ನಾನು ಪಕ್ಷಕ್ಕೋಸ್ಕರ ದುಡಿತೀನಿ ಅಂತ. ಆದರೆ ಆ ಆಸೆ ನಮಗಿದೆ, ಅವ್ರ ಅಭಿಮಾನಿಗಳಿಗಿದೆ, ಅವ್ರಿಗೆ ಪ್ರೀತಿಸ್ತಾ ಇರೋ ಜನರಿಗಿದೆ. ಯಾಕೆ? ನಮ್ಮ ನಾಯಕ ಪಟ್ಟಿರೋ ಕಷ್ಟಕ್ಕೆ ನೀವು ಆ ಫಲವನ್ನು ಅವ್ರನ್ನ ಕೊಡಲೇಬೇಕಾಗುತ್ತೆ. ಮುಂಬರುವ ಚುನಾವಣೆ 2028ರಲ್ಲಿ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರು ಮತ್ತೊಮ್ಮೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಗುರ್ಸ್ಕೊಳ್ಬೇಕಂತ ಹೇಳಿದ್ರೆ, ಪ್ರತಿಯೊಂದು ಸಮಾಜ ನಾಯಕರನ್ನ ಅವರು ಜೊತೆ ತಗೊಂಡು ಹೋಗಬೇಕಾಗುತ್ತೆ. ಅದರಲ್ಲಿ ಒಂದು ಪ್ರಭಾವಿ ನಾಯಕನಾಗಿ ಗುರ್ಸ್ಕೊಂಡಿರೋದು, ಪ್ರತಿಯೊಬ್ಬರನ್ನ ತನ್ನವರು ತಮ್ಮವರು ಅಂತ ಅಂದ್ಕೊಂಡು, ಅದು ಅವರು ಯಾವ ಜಾತಿ ವರ್ಗದ ಸೇರಿದವರಿದ್ದಾರೋ, ಇಲ್ಲ ಯಾವ ಉನ್ನತ ಮಟ್ಟ ಸ್ಥಾನದಲ್ಲಿದ್ದಾರೋ, ಇಲ್ಲ ಅವನು ಯಾರಿದಾರಂತ ಯಾವುದೇ ಥರ ಯೋಚನೆ ಮಾಡಿದಿರ ಪ್ರತಿಯೊಬ್ಬನಿಗೂ ಒಂದೇ ಥರ ನೋಡೋರು ನಮ್ಮ ನಾಯಕರು, ನಮ್ಮ ಪ್ರೀತಿಯ ನಾಯಕರು ಸನ್ಮಾನ್ಯ ಶ್ರೀ BZ ಜಮೀರ್ ಅಹಮದ್ ಖಾನ್ ಸಾಹೇಬರು. ಇವ್ರ ಕೈ ನೀವು ಬಿಡಲ್ಲ ಅಂತ ನಮಗೊಂದು ನಂಬಿಕೆ ಇದೆ. ಈ ನಂಬಿಕೆನ ಉಳಿಸ್ಕೊಳ್ಳೋ ಕೆಲಸ ತಾವು ಮಾಡ್ತೀರಂತ ತುಂಬ ಭರವಸೆಯಲ್ಲಿ ಇದ್ದೀವಿ. ದಯವಿಟ್ಟು ಏನು ಜನ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೋ, ಮುಸ್ಲಿಂ ಸಮಾಜದ ಜನ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೋ, ನೀವು ಕೈ ಬಿಡಲ್ಲ. ನಮ್ಮ ನಾಯಕರಿಗೆ ಅವ್ರಿಗೇನು ಸಿಗಬೇಕಾಗಿರೋ ಫಲ ಅದನ್ನು ನೀವು ಅವ್ರನ್ನ ತಲುಪಿಸ್ತೀರಾ ಅಂತ ಅದನ್ನು ಉಳಿಸ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ನಾನು.